ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ ಕಂಡಿರೋ ಕಾಟೇರ ಸಿನಿಮಾದ ಟೈಟಲ್ ಬಗ್ಗೆ ಸಮರ ಶುರುವಾಗಿದೆ. ನಿರ್ಮಾಪಕ ಉಮಾಪತಿ ಗೌಡ ಹೇಳಿಕೆಗೆ ನಟ ದರ್ಶನ್ ಅಯ್ಯೋ ತಗಡೆ ಅಂತ ತಿರುಗೇಟು ನೀಡಿದ್ದಾರೆ. ಇದರ ಜೊತೆಗೆ ದೇಶದ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಗೌಡ ನಡುವೆ ಮತ್ತೊಮ್ಮೆ ವಾಕ್ಸಮರ ಶುರುವಾಗಿದೆ. ಕಾಟೇರ ಸಿನಿಮಾದ ಟೈಟಲ್ ವಿಚಾರವಾಗಿ ಡಿಶುಮ್ ನಡೆದಿದೆ. ಕಳೆದ ಜನವರಿ 8ರಂದು ಟಿವಿ9 ಜೊತೆ ಮಾತನಾಡಿದ ಉಮಾಪತಿ ಗೌಡ ಕಾಟೇರ ಸಿನಿಮಾದ ಟೈಟಲ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ನಾನು ಅಂತ ಹೇಳಿದ್ರು. ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದ್ರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಆವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ. ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ತೊಂದರೆ ಇಲ್ಲ. ಇವಾಗ ಸಿನಿಮಾ ಚೆನ್ನಾಗಾಗಿದೆ, ನನಗೆ ಭಾಳ ಖುಷಿ ಇದೆ. ಅದು ಬರೀ ದರ್ಶನ್ ಸರ್ ಗೆಲುವು, ರಾಕ್ಲೈನ್ ಸರ್ ಗೆಲುವು, ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ, ಅದು ನಮ್ಮ ಗೆಲುವು ಕೂಡ. ನಿರ್ಮಾಪಕ ಉಮಾಪತಿ ಗೌಡ ಹೇಳಿಕೆಗೆ ಕೆರಳಿ ಕೆಂಡವಾದ ನಟ ದರ್ಶನ್ ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕಥೆ ಕೊಟ್ಟಿದ್ದೆ ನಾನು, ರಾಬರ್ಟ್ ಟೈಟಲ್ ನನ್ನದೇ, ಬಂದು ನಮ್ಮ ಹತ್ರ ಯಾಕೆ ಗುಮ್ಮಿಸ್ಕೊತೀಯ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ, ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ಒಂದು ಕಡೆ ನಟ ದರ್ಶನ್ ಅಯ್ಯೋ ತಗಡೆ ಅಂತ ಗುಡುಗಿದ್ರೆ ಈತ ಉಮಾಪತಿ ಗೌಡ ಕೂಡ ಗರಂ ಆದ್ರು. ದರ್ಶನ್ ಗೆಲುವಿಗೆ ನಮ್ಮಿಂದ ಏನು ಕೊಡುಗೆ ಇಲ್ಲ ಬಿಡಿ, ರಾಬರ್ಟ್ ಚಿತ್ರಕ್ಕೂ ಕಥೆ, ಟೈಟಲ್, ಹಣ ಕೂಡ ಅವರೇ ಹಾಕಿದ್ರು, ಯಾರು ಕೂರಿಸಿ ಕಥೆ ಮಾಡಿಸಿದ್ದು ಎಂದು ಗೊತ್ತಿದೆ ಅಂತ ಉಮಾಪತಿ ಗೌಡ ಗುಡುಗಿದ್ರು. ನಾನು ಅವ್ರಿಗೆಲ್ಲ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಇವಾಗ ತಗಡುಗಳಂಗೆ ಇರ್ಬೇಕಲ್ವಾ. ಇವಾಗ ಎಲ್ಲ ಅವರೇ ಮಾಡಿಸಿದ್ಮೇಲೆ ದುಡ್ಡು ಅವರೇ ಹಾಕಿದ್ರು. ಪ್ರೊಡ್ಯೂಸರ್ ನಾನಲ್ಲ, ನಮ್ಮ ಕಾಸ್ಟಿಗೆ ನಾವೆಲ್ಲ ಬೇನಾಮಿ ಪ್ರೊಡ್ಯೂಸರ್ಗಳಷ್ಟೇ ಬಿಡಿ. ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ, ತೊಂದರೆ ಇಲ್ಲ. ಈಗ ನಾವು ಮಾತಾಡಿದಾರೆ, ದೊಡ್ಡವರು ಮಾತಾಡ್ಲಿ. ದರ್ಶನ್ ಮತ್ತು ಉಮಾಪತಿ ನಡುವಿನ ಸಮರಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಪ್ರತಿಕ್ರಿಯಿಸಿದ್ದು, ಕಾಟೇರ ಟೈಟಲ್ ಅನ್ನ ನಿರ್ಮಾಪಕ ಉಮಾಪತಿ ಗೌಡ 2017ರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರು. ಆಮೇಲೆ 2018ರಲ್ಲಿ ರಾಮಮೂರ್ತಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸಿನಿಮಾ ಸಕ್ಸಸ್ ಆದ್ಮೇಲೆ ಈ ಮಾತುಗಳು ಬರ್ತಿದ್ದಾವೆ ಅಂತಂದ್ರು. ಈಗ ಏನಾಗಿದೆ ಅಂದರೆ 8/7/2017ರಲ್ಲಿ ಉಮಾಪತಿ ಅವರು ಇದು ಟೈಟಲ್ ರಿಜಿಸ್ಟರ್ ಮಾಡ್ತಾರೆ ಫಸ್ಟ್. ಆಮೇಲೆ ಅದನ್ನು 15/12/18ರಲ್ಲಿ ಅದೇ ಉಮಾಪತಿಯವರು MG ರಾಮಮೂರ್ತಿಗೆ ಟೈಟ್ಲು ವಾಲಂಟಿಯರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಪಿಕ್ಚರ್ ಸಕ್ಸಸ್ ಆದಮೇಲೆ ಇವೆಲ್ಲ ಮಾತು ಬರೋದು. ಕಾಟೇರ ಬಂದಿದ್ದೇ ದರ್ಶನ್ ಬಾಯಿಂದ ಎಂದು ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ನಿರ್ದೇಶಕ, ನನಗೆ ಟೈಟಲ್ ರಿಜಿಸ್ಟರ್ ಮಾಡುವಂತ ಹೇಳಿದ್ರು. ನನ್ನ ಹತ್ರ ಟೈಟಲ್ ರಿಜಿಸ್ಟರ್ ಮಾಡಲು ಆಗಿಲ್ಲ, ಅವಾಗ ಬರೀ 2 ಟೈಟಲ್ ಇಟ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರು. ಕಾಟೇರ ಅಂತ ಟೈಟ್ಲ್ ಬಂದಿದೆ ದರ್ಶನ್ ಸರ್ ಬಾಯಿಂದ. ಅದು ಅಂದರೆ ಇನ್ನೂ ಕತೆಗೂ ಅಲ್ಲ, ಅವ್ರಿಗೆ ಇಷ್ಟ ಆಯ್ತಾ ಟೈಟ್ಲು. ನನಗೊಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಡು ಅಂತಂದ್ರು. ನಾನು ಅವಾಗಂದೆ ಇದು ನನ್ನ ಬ್ಯಾನರ್ನಲ್ಲಿ ಜಾಗ ಇಲ್ಲ, ಅವಾಗ 2 ಟೈಟ್ಲ್ ಇತ್ತು ಒಂದು ಬ್ಯಾನರ್ಗೆ ಅಂತ ಅಂದ್ಬಿಟ್ಟು. ಸೊ ಹಂಗಿಲ್ಲ ಅಂತಂದಾಗ ಸೊ ಅವ್ರು ಆಯಿತು ಅಂತ ಬೇರೆ ಬ್ಯಾನರ್ಲ್ಲಿ ಅವಾಗ ಮಾಡಿಸಿಟ್ಟಿದ್ರು. ಒತ್ತಿ ಹೇಳಿದ್ರು. ಕಾಟೇರವನ್ನ ಕುದುರೆಯ ನೆನಪಿಗೆ ಟೈಟಲ್ ಆಗಿ ಇಡಲಾಯಿತು ಎಂದು ಮದಗಜ ನಿರ್ದೇಶಕ ಮಹೇಶ್ ಹೇಳಿದ್ದಾರೆ. ಟೈಟಲ್ ಸಮರದ ಬಗ್ಗೆ ಟಿವಿ9 ಜೊತೆಗೆ ಮಾತನಾಡಿದ ನಿರ್ದೇಶಕ, ನಟ ದರ್ಶನ್ ಬಳಿ ಕಾಟೇರ ಅನ್ನೋ ಕುದುರೆ ಇತ್ತು, ಕುದುರೆ ನೆನಪಿಗಾಗಿ ಸಿನಿಮಾಗೆ ಟೈಟಲ್ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕಾಟೇರ ಅಂತ ಅವ್ರದ್ದು ಕುದುರೆ ಇತ್ತು, ಅವರು ಕೈ ಮೇಲೆ ಇದ್ದಂಥ ಹೆಸರು ಕುದುರೆ ಕಾಟೇರ ಅಂತ. ಮತ್ತು ಆ ನೇಮ್ನ ಇಟ್ಟರು ಅಂತ ನನಗೆ ಒಂದ್ಸಲ ಗೊತ್ತಾಗಿತ್ತು. ಅದನ್ನು ನೆನಪೋಗೋಸ್ಕರ ಇಡಬೇಕು ಅಂತೇಳಿ, ಚೆನ್ನಾಗಿದೆ ಅದು ಅಂಥೇಳಿ ಕಾಟೇರ ಅಂತ ಟೈಟ್ಲ್ ಇಟ್ಟರು. ಆ ಕುದುರೆ ನೆನಪೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಕಾಟೇರ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ರಾಜಸ್ಥಾನದ ವಿಧಾನಸಭೆಯಿಂದ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 6 ಬಾರಿ ಲೋಕಸಭೆಗೆ ಚುನಾಯಿತರಾಗಿದ್ದರು. ಇದೇ ಮೊದಲ ಬಾರಿಗೆ ಸಂಸತ್ನ ಮೇಲ್ಮನೆಗೆ ಆಯ್ಕೆಯಾಗಿದ್ದಾರೆ. ಚಂಡೀಗಢ ಮೇಯರ್ ಹೋರಾಟದಲ್ಲಿ ಆಪ್ ಅಭ್ಯರ್ಥಿ ಜಯಗಳಿಸಿದ್ದಾರೆ. ಮೇಯರ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ನಿನ್ನೆ ವಿಚಾರಣೆ ನಡೆಸಿದ ಕೋರ್ಟ್ ಕುದುರೆ ವ್ಯಾಪಾರ ನಡೆದಿದೆ ಎಂದು ಚಾಟಿ ಬೀಸಿತ್ತು, ಮರುಮತ ಎಣಿಕೆ ನಡೆಸಿ ಎಂದು ಆದೇಶಿಸಿತ್ತು. ಇದೀಗ ಆಪ್ ಅಭ್ಯರ್ಥಿಯೇ ಚಂಡೀಗಢ ಮೇಯರ್ ಅಂತ ಸುಪ್ರೀಂ ಕೋರ್ಟ್ ಘೋಷಿಸಿದೆ.
ವಿಧಾನ ಪರಿಷತ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಜಯಗಳಿಸಿದ್ದಾರೆ. ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ವಿರುದ್ಧ 1506 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೋಲಾಗಿದೆ. ವಿಧಾನಸಭೆಯಲ್ಲಿಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾವತ್ತೂ ಸಹ ಬಿಜೆಪಿ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಅಂತ ಕುಟುಕಿದ್ರು. ಇದೇ ಹೊತ್ತಲ್ಲೇ ಸಿಎಂ ಆಗಿ ಮುಂದುವರಿಯುವ ಬಗ್ಗೆ ಶಾಸಕ ಯತ್ನಾಳ್ ಪ್ರಶ್ನಿಸಿದ್ರು. ಈ ಸುದ್ದಿಗಳನ್ನು ನೋಡೋಣ ಸದನ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ರು. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಒಳ್ಳೆತನ ದುರುಪಯೋಗ ಮಾಡಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ರು. ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆ ರಾಜ್ಯಪಾಲರಿಗೆ ಅಭಿನಂದಿಸಿದ್ದನ್ನ ತಡ್ಕೊಳ್ಳೋಕೆ ಆಗಲ್ಲ ಅಂತ ಬೊಮ್ಮಾಯಿ ಕಾಲೆಳೆದ್ರು. ಯಾರ ಒಳ್ಳೆತನನೂ ದುರುಪಯೋಗ ಮಾಡ್ಕೊಳ್ಳ, ನಿಮ್ಮ ಒಳ್ಳೆತನನೂ ದುರುಪಯೋಗ ಮಾಡ್ಕೊಳಕ್ ಹೋಗಿ. ನಿಮ್ಮ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ, ನೀವು ಇವತ್ತವ್ರಿಗೆ ಮಾಡ್ಕೊಂಡಿದ್ದೀನ. ನಾವೆಲ್ಲ ಅಭಿನಂದನೆ ಸಲ್ಲಿಸಿದ್ದಕ್ಕೆ ರಾಜ್ಯಪಾಲರು ನಿಜವನ್ನೇ ಹೇಳಿದ್ದಾರೆ, ಸುಳ್ಳು ಹೇಳಿಸಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ನಮ್ಮ ಗ್ಯಾರಂಟಿ ರಾಜ್ಯದ ಜನರಿಗೆ ತಲುಪಿವೆ ಅನ್ನೋ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ವಿರೋಧ ಪಕ್ಷದವರು ಸುಳ್ಳು ಹೇಳಿಸಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ಯಾಕಂತಂದ್ರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ ಜನರನ್ನ ತಲುಪಿದಾವೆ. ವಿಧಾನಸಭೆಯಲ್ಲಿ ಮತ್ತೆ ಏನಿಲ್ಲ ಹಾಡು ಸದ್ದು ಮಾಡಿದೆ. ರಾಜ್ಯಪಾಲರ ಭಾಷಣದ ಮೇಲೆ ಸದನದಲ್ಲಿ ಸಿಎಂ ಉತ್ತರಿಸುವಾಗ ಈ ಹಾಡು ಕೇಳಿ ಬಂದಿದೆ. ಸುನೀಲ್ ಕುಮಾರ್ ಏನಿಲ್ಲ ಎನ್ನುತ್ತಾ ಇದ್ರು. ಬಿಜೆಪಿಯವರ ತಲೆಯಲ್ಲಿ ಏನಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಕಾಲೆಳೆದ್ರು. ಏನಿಲ್ಲ ಎಂತೇವನು ನಮ್ಮ ಸುನೀಲ್ ಏನಿಲ್ಲ ಆಡು ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ನೀವು ಅಂಕಿಅಂಶನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಅಕ್ಕಿ ಕೊಡದ ಕೇಂದ್ರದ ಸಂಸ್ಥೆಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಕೆಜಿ ಅಕ್ಕಿ 34 ರೂಪಾಯಿಗೆ ಕೊಡಿ ಅಂತ ಕೇಳಿದ್ವಿ, ಕೊಡ್ಲಿಲ್ಲ. ಈಗ ಕೇಂದ್ರ ಸರ್ಕಾರದ ಅಕ್ಕಿ ಯಾರು ಕೊಂಡುಕೊಳ್ತಾ ಇಲ್ಲ, ಹೀಗಾಗಿ 29 ರೂಪಾಯಿಗೆ ಮಾರ್ತಾ ಇದ್ದಾರೆ. ಈಗಲೂ ನಮಗೆ ಅಕ್ಕಿ ಕೊಡಿಸಿ ಖರೀದಿಸ್ತೀವಿ ಅಂದ್ರು. ಈಗ ಅವ್ರು ಯಾರು ಕೊಂಡ್ಕೊಳಕ್ ಆಗ್ಲಿಲ್ವಲ್ಲ, ಅದಕ್ಕೆ 29 ರೂಪಾಯಿ ಕೊಡ್ತಾರಂತೆ. ಈಗಲೂ ಕೊಡಿಸ್ಕೊಡಿ, ನಮಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಅಲ್ಲೇ ತಗೋತೀವಿ, ದುಡ್ಡು ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ. ಕಲಾಪದ ವೇಳೆ ಬಿಜೆಪಿ ಶಾಸಕ ದೇವವ್ಯಾಸ ಕಾಮತ್ ಸ್ಪೀಕರ್ ಖಾದರ್ಗೆ ಎ ಅಂತ ಪದಪ್ರಯೋಗ ಮಾಡಿದ್ರು. ರೊಚ್ಚಿಗಿದ್ದ ಕಾಂಗ್ರೆಸ್ ಶಾಸಕರು ಹುಚ್ಚ ನೀನು ಅಂತೆಲ್ಲ ಆಕ್ರೋಶ ಹೊರಹಾಕಿದ್ರು. ಆಯ್ತಪ್ಪ, ಗೊತ್ತಿದೆ ನಿಂದೆಲ್ಲ ಸಿದ್ದರಾಮಯ್ಯರನ್ನ ಇಳಿಸಿದ ದಿನ ಈ ಸರ್ಕಾರ ಬೀಳುತ್ತೆ ಅಂತ ವಿಧಾನಸಭೆಯಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಲೋಕಸಭೆ ಆದ್ಮೇಲೆ ನೀವೇ ಸಿಎಂ ಆಗ್ತೀರಾ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರು ಇಳಿಸಿದ್ದು ಸರ್ಕಾರ ದಪ್ಪತ್ತು. ನಿಮ್ಮ ರಾಜ್ಯಪಾಲರ ಗ್ಯಾರಂಟಿ ಬಿಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು? ಆಯ್ತು, ಇದನ್ನ ಹೇಳಿ ನೀವು. ಯತ್ನಾಳ್, ನೀವು ಸಿಎಂ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಇರೋ ತನಕ ನಾನು ಆಗಲ್ಲ ಅಂತ ಯತ್ನಾಳ್ ಪ್ರತ್ಯುತ್ತರ ಕೊಟ್ರು. ಅವರ ಹೆಸರು ಬಹಿರಂಗ ಮಾಡಿ ಅಂತ ಇದ್ದಂತೆ ಯತ್ನಾಳ್ ಮೌನವಾದ್ರು. ನೀವು ಮುಂದೆ ಒಂದ್ ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ರು. ಏನು ಅಡ್ಜಸ್ಟ್ಮೆಂಟ್ ಗಿರಾಕಿ ಇರುತ್ತ, ನಾ ಏನೋ ಆಗೋದ್ರ ಗೊತ್ತಾಯ್ತು. ನಿಮ್ಗೆ ಯಾರ್ಯಾರು ಹೊಂದಾಣಿಕೆ, ಈಗ ನೀವು ಹೊಂದಾಣಿಕೆ ಆಗವ್ರೆ ಅಂತೀವಿ, ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು, ಯಾರು ಹೊಂದಾಣಿಕೆ ಆಗವ್ರೆ ಅಂತ.
ಬಿಜೆಪಿ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ, ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದ್ರು ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾರು ರಾಜೀನಾಮೆ ಕೊಡಿಸಿದ್ದು, ಬಾಂಬೆಯಲ್ಲಿ ಇಟ್ಟಿದ್ಯಾರು ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ನೀವು ಯಾವತ್ತೂ ಕೂಡ ಜನರ ಸಂಪೂರ್ಣ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ. ರಾಜೀನಾಮೆ ಕೊಡಿಸ್ತವ್ರು ಹೆಂಗೆ ಹಿಂಬಾಗ್ಲಾಗುತ್ತೆ? ಯಾರು ರಾಜೀನಾಮೆ ಕೊಡಿಸ್ತವ್ರು? ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು? ಅಲ್ಲ, ನಿಮ್ಮವ್ರು ಬಂದ್ರಲ್ಲ. ಬಸವರಾಜ ಬೊಮ್ಮಾಯಿ ಲವ್ ಮಿ ವೆರಿ ಮಚ್ ಅಂತ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಸ್ಯ ಚಟಾಕಿ ಸಿಡಿಸಿದ್ರು. ವೈಯಕ್ತಿಕ ಸಂಬಂಧ ಬೇರೆ, ರಾಜಕೀಯ ಸಂಬಂಧ ಬೇರೆ ಅಂತ ಬೊಮ್ಮಾಯಿ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಬೊಮ್ಮಾಯಿ ಮಾತಿಗೆ ನಿಮ್ಮದೇ ಸರಿ ಅಂತಂದ್ರು. ಬಸವರಾಜ ಬೊಮ್ಮಾಯಿ ಈ ಲವ್ ಮಿ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ, ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಪಾಪ ಮಾಡಬೇಕು. ವೈಯಕ್ತಿಕ ಸಂಬಂಧ ಬೇರೆ, ರಾಜಕೀಯ ಸಂಬಂಧ ಬೇರೆ. ನಮ್ಮ ಕರೆಕ್ಟ್, ಯು ಆರ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ವಿಪಕ್ಷ ನಾಯಕರು ಇದೇನಾ ನಮ್ಮ ತೆರಿಗೆ ನಮ್ಮ ಹಣ ಅಂತ ಪ್ರಶ್ನಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಗಜಗಲಾಟೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಕೆರಳಿದ್ದು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಹುಲ್ ಗಾಂಧಿ ಸಲಹೆ ಮೇರೆಗೆ 15 ಲಕ್ಷ ಪರಿಹಾರ ನೀಡಲಾಗ್ತಿದೆ. ರಾಹುಲ್ ಮೆಚ್ಚಿಸಲು ಜನರ ತೆರಿಗೆ ಹಣ ದುರ್ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರು. ಒಂದು ಕಡೆ ರಾಜ್ಯದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಹೆಕ್ಟೇರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ರೀತಿ ಭಿಕ್ಷೆ ರೀತಿಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಯಥೇಚ್ಛವಾಗಿ ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸೋಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸೋಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತೇಳಿ ನಮ್ಮ ರಾಜ್ಯದ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ. ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಸರ್ಕಾರ ನೀಡಿರುವ ಪರಿಹಾರವನ್ನ ಕಾಂಗ್ರೆಸ್ನವರ ತೆರಿಗೆ ತಾರತಮ್ಯ ಹೋರಾಟಕ್ಕೆ ಹೋಲಿಸಿ ಟಕ್ಕರ್ ಕೊಟ್ಟರು. ಕಾಂಗ್ರೆಸ್ನವರು ನಮ್ಮ ತೆರಿಗೆ ನಮ್ಮ ಹಕ್ಕು ಸ್ಲೋಗನ್ ಅನ್ನ ನಮ್ಮ ತೆರಿಗೆ ನಮ್ಮ ಕಾಂಗ್ರೆಸ್ಗೆ ಅಂತ ಬದಲಾಯಿಸಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ರು. 2,000 ರೂಪಾಯಿ ಕೊಡ್ತಾರೆ ನಮ್ಮ ರೈತರಿಗೆ ಪರಿಹಾರ, 2,000 ರೂಪಾಯಿ. ಆ 2,000ದಲ್ಲೂ 25% ರಾಜ್ಯ ಸರ್ಕಾರದ್ದು, 75% ಕೇಂದ್ರ ಸರ್ಕಾರದ್ದು. ಇಲ್ಲಿ ನಮ್ಮ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕಾಡು ಪ್ರಾಣಿಗಳ ದಾಳಿಗೆ ಒಳಗಾದಂಥವ್ರಿಗೆ 25,000, 50,000, 5 ಲಕ್ಷ ಕೊಡ್ತೀರಿ. ಅಲ್ಲಿ 15 ಲಕ್ಷ ವಿಶೇಷ ಅನುದಾನ ಅವ್ರ ನಾಯಕರನ್ನು ಮೆಚ್ಚಿಸಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅವರು ಸ್ಲೋಗಾನ್ ಇಡಬೇಕಾಗಿರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಲ್ಲ, ನಮ್ಮ ತೆರಿಗೆ ನಮ್ಮ ಕಾಂಗ್ರೆಸ್ಗೆ, ನಮ್ಮ ತೆರಿಗೆ ನಮ್ಮ ಕಾಂಗ್ರೆಸ್ಗೆ ಅಂತ ಇಟ್ಕೋಬೇಕಷ್ಟೇ. ರಾಜ್ಯದ ರೈತರು ಪರಿಹಾರ ಕೇಳಿದ್ರೆ ಕೊಡಲ್ಲ, ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಕೊಟ್ಟಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾನವೀಯತೆಯಿಂದ ಪರಿಹಾರ ಕೊಟ್ರೆ ಪರವಾಗಿಲ್ಲ, ಆದ್ರೆ ಅವರ ನಾಯಕರನ್ನ ಓಲೈಸೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಇವತ್ತು 15 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಮಹಾನುಭಾವರು. ನಮ್ಮ ರೈತರು ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ. ಈಗ ನೀವು 15 ಲಕ್ಷ ಅಲ್ಲೆಲ್ಲ ಕೊಟ್ಟಿದ್ದೀರಲ್ಲ, ಇದು ಕನ್ನಡರಿಗೆ ಕೊಡ್ತಿರ್ತಕ್ಕಂಥ ಗೌರವ ಅಲ್ವೇ? ಇದು ಗೌರವ ಅಲ್ವಾ? 15 ಲಕ್ಷ ಅಲ್ಲಿ ಕೊಡ್ತೀರಿ, ಇಲ್ಲಿ ಆನೆ ತುಳು ಸತ್ರ 5 ಲಕ್ಷ ಕೊಡ್ತೀರಿ. ಅದಕ್ಕೂ ಅಲಿಬೇಕು ಅವರು, ಆ ಕುಟುಂಬಗಳು. ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀರಿ. ಇಲ್ಲಿ ಎಲೆಕ್ಟ್ರಿಕ್ ಫೈನ್ ಸ್ಪೀಡಲ್ಲಿ 15 ಲಕ್ಷ ಹೋಗೋದು ದುಡ್ಡು. ಕೇರಳ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ ಪರಿಹಾರ ನೀಡಿರುವುದಕ್ಕೆ ಮಾಜಿ ಶಾಸಕ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಘಟನೆ ನಡೆದಿರೋದು ಕೇರಳದಲ್ಲಿ, ಪರಿಹಾರ ಕೊಡಬೇಕಿರೋದು ಕೇರಳ ಸರ್ಕಾರ. ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣನ, ಹಾಗಾಗಿ ಇದು ತಪ್ಪು. ಈ ನಿರ್ಧಾರ ತೆಗೆದುಕೊಂಡ್ರೆ ತಪ್ಪು. ಕರ್ನಾಟಕದ ಆನೆ ಅಂತ ಹೇಳೋಕ್ಕಿಂತ ಮುಂಚೆನೇ ನೀವು ಕರ್ನಾಟಕದ ಆನೆ ಅಂತ ಹೇಳಿಬಿಟ್ಟಿದ್ದೀರಿ. ನೀವು ಕಾಡಾನೆ ಅಂತ ಹೇಳ್ಬೋದಿತ್ತು, ಕಾಡಿನ ಆನೆ ಅಂತ. ಕರ್ನಾಟಕದ ಆನೆ ಅಂತ ಎಲ್ಲಿ ಸೀಲ್ ಹಾಕಿದ್ದೀರಾ? ಕರ್ನಾಟಕದ ಆನೆ ಅಂತ ಆನೆಗೆ ಫೆರಿಫೆರಿ ಇದೆಯಾ? ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಿದ್ದರಾಮಯ್ಯನವರೇ ಇದೇನ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಪ್ರಶ್ನಿಸಿದ್ದಾರೆ. ಕನ್ನಡಿಗರ ತೆರಿಗೆ ರಾಹುಲ್ ಗಾಂಧಿ ಜೇಬಿಗೆ ಹಾಕಿದ್ದೀರಿ, ಹೈಕಮಾಂಡ್ ಬಳಿ ಧೈರ್ಯವಾಗಿ ಪ್ರಶ್ನಿಸಲು ನಿಮ್ಮ ಸಚಿವರಿಗೆ ತಾಕತ್ತಿಲ್ವೇ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕುಟುಕಿದ್ದಾರೆ. ಆನೆ ಕರ್ನಾಟಕದ ಆನೆ, ಅದು ಹಾಸನ್ನಲ್ಲಿ ನಾವು ವಶಕ್ಕೆ ಪಡೆದಿದ್ವಿ. ಅದಕ್ಕೆ ರೇಡಿಯೋ ಕಾಲರ್ ಕೂಡ ನಮ್ಮ ಇಲಾಖೆಯಿಂದನೇ ಆಗಿದೆ. ಮಾನವೀಯತೆಯ ದೃಷ್ಟಿಯಿಂದ ಮಾಡಿರೋದು, ಯಾಕಂದರೆ ಅದು ಸಂಭಾಳಿಸ್ತಾ ಇದ್ದಿದ್ದು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯ 15 ಲಕ್ಷದಲ್ಲ, 1,77,00,000 ಕೋಟಿ ರೂಪಾಯಿ ಇದೆ.
ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬರೆದಿರುವ ಪತ್ರದಲ್ಲಿ ಏನಿದೆ ಗೊತ್ತಿಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಪರಿಹಾರ ಕೊಟ್ಟಿರಬಹುದು. 15 ಲಕ್ಷ ಪರಿಹಾರದಿಂದ ರಾಹುಲ್ ಗಾಂಧಿಯನ್ನ ಮೆಚ್ಚಿಸಬಹುದಾ ಎಂದು ಸಂತೋಷ್ ಲಾಡ್ ಟಾಂಗ್ ನೀಡಿದ್ದಾರೆ. ಲೆಟರ್ ಏನು ಬರೆದಿದ್ದಾರೆ, ಹೆಂಗ್ ಬರೆದಿದ್ದಾರೆ ನಾನು ಓದಿಲ್ಲ, ನನಗೆ ಗೊತ್ತಿಲ್ಲ ಕೂಡ. ಬಟ್ ಅಟ್ ದ ಲಾರ್ಜರ್ ಇಂಟ್ರೆಸ್ಟ್ ಇಫ್ ಇಸ್ ದ ಸ್ಪಿರಿಟ್, ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಕೊಟ್ಟಿರೋದು ದುಡ್ಡು ಯಾವುದಕ್ಕೆ? ಆಯ್ತು, ರಾಹುಲ್ ಗಾಂಧಿ ಹೇಳಿದ್ದಾರೆ, ಕೊಟ್ಟಿದ್ದು. ಮೆಚ್ಚಕ್ಕೇನಿದೆ? ಒಂದು ಆನೆ ತೀರೋಗಿದೆ, ಸತ್ತೋಗಿದೆ, ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ ಅಷ್ಟೇ ತಾನೇ ಇರೋದು. ಮೆಚ್ಚದೇನಿದೆ? 15 ಲಕ್ಷ ರೂಪಾಯಿನ ರಾಹುಲ್ ಗಾಂಧಿ ಮೆಚ್ಚಿಬಿಡ್ಬೋದಾ?